ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 61. ಸಿಂಚನ ಸ್ಟಾರ್ ಹೋಟೆಲಲ್ಲಿ ನಡೆಯುತ್ತಿರುವ ಫ್ಯಾಷನ್ ಶೋಗೆ ಬಂದಿದ್ದರೆ ಪಿಯೂಷ್ ಅಲ್ಲಿ ತನ್ನ ಡ್ಯೂಟಿ ಮಾಡುತ್ತಿದ್ದ. ರೋಹನ್ ಜೊತೆಗಿರುವವಳನ್ನು ನೋಡಿದ ಪಿಯೂಷ್ ಕೋಪದಲ್ಲೇ ಇಳಿದುಕೊಂಡು ಟೆರೆಸ್ಸಿಗೆ ಬಂದಿದ್ದನು. ನಾನು ನಿನ್ನ ಹತ್ತಿರ ಬಂದರೆ ನಿನಗೆ ಕಿರಿಕಿರಿಯಾಗುತ್ತದೆ. ಅದೇ ಆ ರಾಸ್ಕಲ್ ರೋಹನ್ ನಿನ್ನ ಮೈ ಮೇಲೆ ಬಿದ್ದು ಹೊರಳಾಡುತ್ತಿದ್ದ. ಆಗ ನಿನಗೇನು ಅನ್ನಿಸಲಿಲ್ವಾ? ಹೇಗಿದ್ದರೂ ಅವನು ಶ್ರೀಮಂತ, ದುಡ್ಡು ಕಾಸು ಇರುವವರ ಮಗ. ಆದರೆ ನಾನು ಜುಜುಬಿ ಪೊಲೀಸ್ ಅಲ್ವಾ? ಆ ದಿನ ಅಂತ ಮಾತು ಮುಗಿಸುವುದರ ಒಳಗಡೆ ಅವನ ಕೆನ್ನೆಗೆ ಇನ್ನೊಮ್ಮೆ ಬಾರಿಸಲು ಕೈ ಎತ್ತಿದವಳ ಕೈ ಹಿಡಿದವನು ಕೋಪದಲ್ಲಿ ಕಣ್ಣೀರು ತುಂಬಿರುವ ಅವಳ ಕೆಂಪಾದ ಕಣ್ಣುಗಳನ್ನು ನೋಡಿ ಹಿಂದೆ ಮುಂದೆ ಯೋಚಿಸದೆ ಅವಳ ತುಟಿಗಳಿಗೆ ಮುತ್ತಿಟ್ಟರೆ, ಸಿಂಚನ ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದಷ್ಟು ಅವಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ದೀರ್ಘವಾಗಿ ಚುಂಬಿಸಿದನು. ನಿಮಿಷಗಳ ಬಳಿಕ ಅವಳಿಂದ ದೂರ ಸರಿದು, ಇನ್ನೊಮ್ಮೆ ನನ್ನ ಮೇಲೆ ಕೈ ಮಾಡು, ಇದೇ ನಿನಗೆ ಮೊದಲೇ ಹೋಟೆಲ್ ಇದು. ಯಾವುದಾದರೂ ಒಂದು ಕೋಣೆ ಒಳಗಡೆ ಎಳೆದುಕೊಂಡು ಹೋಗಿ ಮುಂದಿನದು ಹೇಳಿದರೆ ಚೆನ್ನಾಗಿರಲ್ಲ. ವಿ ಹ್ಯಾವ್ ಟು ಫೀಲ್ ಹಿಟ್ ಎಂದು ಕಷ್ಟೊಡೆದು ಹೇಳಿದರೆ, ತನ್ನನ್ನೇ ವಿಚಿತ್ರವಾಗಿ ನೋಡುತ್ತಿರುವವಳನ್ನು ನೋಡಿ ಮತ್ತೊಮ್ಮೆ ಅವಳ ಅದರಗಳನ್ನು ಬಂಧಿಸಿದ್ದನು. ಈ ಬಾರಿ ಸಿಂಚನಾಳಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಇದ್ದಾಗ ನಿಧಾನವಾಗಿ ಅವಳಿಂದ ಸರಿದು ಕಣ್ಮುಚ್ಚಿ ನಿಂತಿರುವವಳನ್ನು ತನ್ನ ತೆಕ್ಕೆಗೆ ಎಳೆದುಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡು, ಯು ಆರ್ ಮೈನ್ ಸಿಂಚು. ನನ್ನ ದುಡುಕುತನ ಹಾಗೂ ತಪ್ಪಿನಿಂದಾಗಿ ಒಮ್ಮೆ ನಿನ್ನನ್ನು ಕಳೆದುಕೊಂಡಿದ್ದೇನೆ. ದೇವರು ನಿನ್ನ ಮದುವೆ ನಿಲ್ಲಿಸಿ ನನಗೆ ನಿನ್ನ ಜೀವನದಲ್ಲಿ ಬರಲು ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ. ಹಾಗಿರುವಾಗ ನಿನ್ನನ್ನು ಮತ್ತೊಮ್ಮೆ ಕಳೆದುಕೊಳ್ಳಲಾರೆ ಅನ್ನುತ್ತಾ ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ತಬ್ಬಿಕೊಂಡಾಗ ಅವಳ ಕೈಗಳು ಅವನನ್ನು ಬಳಸಿತ್ತು. ಅದನ್ನು ಗಮನಿಸಿದ ಪಿಯೂಷ್, ಸಿಂಚು ಇಷ್ಟು ಬೇಗ ನನ್ನನ್ನು ಒಪ್ಪಿಕೊಂಡಳ? ನೋ ವೇ ಎಂದುಕೊಂಡು ಅವಳಿಂದ ದೂರ ಸರಿದು ನಿಂತಾಗ ವಾಸ್ತವಕ್ಕೆ ಬಂದ ಸಿಂಚನ ಕಣ್ತೆರೆದು ಅವನನ್ನೇ ಕಣ್ರೆಪ್ಪೆ ಮಿಟುಕಿಸದೆ ನೋಡುತ್ತಾ ನಿಂತರೆ, ಪಿಯೂಷ್, ಮಿಸ್ ಸಿಂಚನ ಭಾರದ್ವಾಜ್ ಅವರೇ, ಕಾಲೇಜಲ್ಲಿ ನಿನ್ನ ಮಾತುಗಳನ್ನು ಕೇಳಿ ದುಡುಕಿ ನಿನ್ನಿಂದ ದೂರಾಗಿ ನಾನು ಅನುಭವಿಸಿದ್ದು ಸಾಕು. ಈಗ ನಾನು ನಿನ್ನ ಮತ್ತು ರೋಹನ್ ಬಗ್ಗೆ ಹೇಳಿದ ಮಾತುಗಳನ್ನು ಕೇಳಿ ನೀನು ಕೂಡ ನಾನು ಮಾಡಿದ ತಪ್ಪನ್ನು ಮಾಡಬೇಡ. ಐ ಆಮ್ ಸಾರಿ. ಕೋಪದಲ್ಲಿ ಏನೇನೋ ಹೇಳಿದೆ, ಆದರೆ ತಪ್ಪೆಲ್ಲ ನಿನ್ನದೇ. ಲಿಫ್ಟಲ್ಲಿ ರೋಹನ್ ಜೊತೆಗಿದ್ದರೂ ಅವನಿಂದ ಒಂದು ಅಂತರ ಕಾಯ್ದುಕೊಂಡಿದ್ದ ನೀನು ಲಿಫ್ಟಿನಿಂದ ಹೊರ ಬಂದ ಕೂಡಲೇ ಅವನ ಮಾತುಗಳನ್ನು ಕೇಳುವುದರ ಜೊತೆ ಅಲ್ಲೇ ನಿಂತಿರುವ ನನ್ನನ್ನು ನೋಡಿ ಕಾಡಿಸಬೇಕೆಂದೇ ನೀನು ಅವನ ಕೈ ಹಿಡಿದು ಅಲ್ಲಿಂದ ಒಳಗಡೆ ಹೋಗಿದ್ದು. ನಾನು ನಿನ್ನನ್ನು ಹುಡುಕಿಕೊಂಡು ಬರುತ್ತೇನೆ ಎನ್ನುವುದು ನಿನಗೆ ಗೊತ್ತಿತ್ತು. ಅದಕ್ಕೆ ತಾನೇ ಅವನು ನಿನ್ನ ಮೈ ಮೇಲೆ ಹೊರಳಾಡುತ್ತಿದ್ದರೂ ತಾವು ಸುಮ್ಮನಿದ್ದದ್ದು ತಾನೇ? ಹಾಗೆ ನಾನು ನಿಮ್ಮ ಬಳಿ ಬಂದು ನಿನ್ನಲ್ಲಿ ಮಾತನಾಡಬೇಕು ಎಂದಾಗ ರೋಹನ್ನಿಗೆ ನನ್ನ ಬಗ್ಗೆ ತಿಳಿಯಬೇಕೆಂದೇ ತಾವು ನನ್ನನ್ನು ಪೊಲೀಸ್ ಎಂದು ಸಂಬೋಧಿಸಿದ್ದು. ಇಷ್ಟೆಲ್ಲ ನಾಟಕ ಮಾಡಿ ನನ್ನನ್ನು ಕೆರಳಿಸಿದ್ದಕ್ಕೆ ನನಗೂ ಕೋಪ ಬಂದಿತ್ತು. ಅದಕ್ಕೆ ಏನೇನೋ ಹೇಳಿದೆ. ನಿನ್ನ ಒಪ್ಪಿಗೆ ಇಲ್ಲದೆ ಪ್ಲೀಸ್ ಕ್ಷಮಿಸಮ್ಮ ಅನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕೇಳಿದಾಗ ಅವಳ ಕಣ್ಣುಗಳೆರಡು ಅವನನ್ನೇ ದಿಟ್ಟಿಸುತ್ತಿದ್ದವು. ಅವಳ ಮೌನವನ್ನು ಸಹಿಸದವನು, ಓಕೆ, ನನ್ನನ್ನು ಮದುವೆಯಾಗುತ್ತೀಯಾ ಎಂದಾಗಲೂ ಅವಳ ಮುಖಭಾವದಲ್ಲಿ ಬದಲಾವಣೆ ಕಾಣದಿದ್ದಾಗ, ಮದುವೆಯ ಮೊದಲು ಅವನ ಮನೆಗೆ ಹೋಗಿ ತನ್ನೆಲ್ಲ ನೋವು ಪ್ರೀತಿಯನ್ನು ಹೇಳಿದರೂ ಕ್ಯಾರೆ ಎನ್ನದವನು, ಈಗ ಮದುವೆ ನಿಂತು ತಿಂಗಳಾದ ಬಳಿಕ ನಾನೇ ಅವನಿಗೆ ಸಿಕ್ಕ ಮೇಲೆ ಮದುವೆಯ ಬಗ್ಗೆ ಮಾತನಾಡುತ್ತಿದ್ದಾನೆ ಎನ್ನುವ ಡೌಟ್ ತಾನೇ ನಿನಗೆ? ವರ್ಷಗಳ ಹಿಂದೆ ಇಲ್ಲಿಂದ ಹೋದ ಮೇಲೆ ನನ್ನೆಲ್ಲ ಗಮನ ಅಮ್ಮ ಮತ್ತು ಓದಿನ ಮೇಲಿದ್ದರೂ ನಿನ್ನ ನೆನಪು ಬಹಳವೇ ಕಾಡುತ್ತಿತ್ತು. ಕೆಲವೊಮ್ಮೆ ಸಿಂಚು ಮದುವೆಗೆ ವರ್ಷಗಳೇ ಇತ್ತು. ಹೇಗಾದರೂ ಎರಡು ಮನೆಯವರ ಬಳಿ ಮಾತನಾಡಿ ನಮ್ಮ ಪ್ರೀತಿಯನ್ನು ಹೇಳಿ, ಆಗ ಎಲ್ಲರಿಂದ ನಮ್ಮ ಪ್ರೀತಿ ತಿರಸ್ಕರಿಸಲ್ಪಟ್ಟಿದ್ದರೆ ಆ ಊರನ್ನೇ ಬಿಟ್ಟು ಬರಬಹುದಿತ್ತು. ಆದರೆ ಯಾವ ಒಂದು ಪ್ರಯತ್ನ ಮಾಡದೆ ಅವಳ ಮಾತುಗಳನ್ನು ಕೇಳಿ ದುಡುಕಿಬಿಟ್ಟೆನಾ ಎಂದು ನನ್ನನ್ನೇ ನಾನು ನೂರಾರು ಸಲ ಶಪಿಸಿಕೊಂಡಿದ್ದೆ. ನೀನೇನು ಆ ದಿನ ನಿನ್ನ ಪ್ರೀತಿ ನೋವನ್ನೆಲ್ಲ ಹೇಳಿ ಹೋದೆ. ನಂತರದ ನನ್ನ ಸ್ಥಿತಿ ದೇವರಿಗೆ ಪ್ರೀತಿ. ನಿನ್ನಲ್ಲಿ ಮಾತನಾಡಬೇಕೆಂದು 10 ಬಾರಿ ಮೊಬೈಲ್ ಹಿಡಿದಿದ್ದೆ. ಆದರೆ ಎಲ್ಲೋ ಒಂದು ಕಡೆ ಕೋಟ್ಯಾಂತರ ವಹಿವಾಟು ಹೊಂದಿರುವ ನಿಮ್ಮ ಅಪ್ಪ ಅಣ್ಣ ನಮ್ಮ ಪ್ರೀತಿಯನ್ನು ಒಪ್ಪುತ್ತಾರಾ? ಅದು ಈಗ ನಾನೊಬ್ಬ ಸಾಧಾರಣ ಸರಕಾರಿ ನೌಕರ ಬೇರೆ.
ಹೀಗೆ ಇಲ್ಲ ಸಲ್ಲದ್ದು ಯೋಚನೆಗಳ ನಡುವೆ ದಿನಗಳು ಕಳೆದು ನಿನ್ನ ಮದುವೆಯ ದಿನ ಬಂದಿತ್ತು. ಅದರ ಹಿಂದಿನ ರಾತ್ರಿಯೇ ಅಮ್ಮನ ಬಳಿ ಕೆಲಸದ ನೆಪ ಹೇಳಿ ಬೈಕ್ ಹಿಡಿದು ಹೊರಟಿದ್ದೆ. ಎಲ್ಲಿಗೆ, ಯಾಕೆ ಹೋಗುತ್ತಿದ್ದೇನೆ ಎನ್ನುವ ಯೋಚನೆ ಇಲ್ಲ. ಮೈ ಮನಸ್ಸು ತುಂಬ ನಿನ್ನನ್ನು ಶಾಶ್ವತವಾಗಿ ಕಳೆದುಕೊಂಡೆನಲ್ಲ ಎನ್ನುವ ನೋವು. ಸಂಜೆಯ ಹಾಗೆ ಯಾವುದೋ ಹಳ್ಳಿಯ ಅಂಗಡಿಯ ಎದುರು ನೀರು ಕುಡಿಯಲು ಬೈಕ್ ನಿಲ್ಲಿಸಿದ್ದೆ. ಪದೇ ಪದೇ ಮೊಬೈಲ್ ರಿಂಗಣಿಸುತ್ತಿರುವುದನ್ನು ಗಮನಿಸಿ ಜೇಬಿನಿಂದ ಮೊಬೈಲ್ ಹೊರತೆಗೆದರೆ ಚಾರ್ಲಿ ಮತ್ತು ಸಚಿನ್ ಕರೆಗಳು ಬಿಡುವಿಲ್ಲದೆ ಬರುತ್ತಿತ್ತು. ಕೊನೆಗೂ ಕರೆ ಸ್ವೀಕರಿಸಿದಾಗ ನಿನ್ನ ಮದುವೆ ಆಗಲಿಲ್ಲವೆಂದು ಅಲ್ಲಿ ನಡೆದ ಎಲ್ಲವನ್ನೂ ಹೇಳಿದಾಗ ಬಹುಶಃ ಪೊಲೀಸ್ ಡಿಪಾರ್ಟ್ಮೆಂಟಿನಿಂದ ಅಪಾಯಿಂಟ್ಮೆಂಟ್ ಲೆಟರ್ ಬಂದಾಗಲೂ ಅಷ್ಟು ಖುಷಿ ಪಟ್ಟಿರಲಿಲ್ಲ ನಾನು. ಆ ಕ್ಷಣವೇ ಅದೇನಾದರೂ ಆಗಲಿ. ಒಮ್ಮೆ ನಿವೇದಿತ ಹುಷಾರಾದ ಮೇಲೆ ಅಮ್ಮನ ಜೊತೆ ನಿಮ್ಮ ಮನೆಗೆ ಬಂದು ಎಲ್ಲರ ಸಮ್ಮುಖದಲ್ಲಿ ನಮ್ಮಿಬ್ಬರ ವಿಷಯ ಹೇಳಿ ಯಾರೂ ಎಷ್ಟು ನಿರಾಕರಿಸಿ ಏನು ಹೇಳಿದರೂ ನನ್ನ ಪೊಲೀಸ್ ಶಕ್ತಿ ಉಪಯೋಗಿಸಿ ನಿನ್ನನ್ನು ಮದುವೆಯಾಗಲೇಬೇಕು ಎಂದು ನಿರ್ಧರಿಸಿದ್ದೆ. ನಂತರ ಅಖಿಲಿಗೆ ವಾರಕ್ಕೊಮ್ಮೆ ಸಹಜವಾಗಿ ಕರೆ ಮಾಡಿ ನಿವೇದಿತ ಬಗ್ಗೆ ವಿಚಾರಿಸುತ್ತಾ ನಿನ್ನ ಬಳಿ ಒಮ್ಮೆ ಮಾತನಾಡಲು ತುಂಬ ಪ್ರಯತ್ನಪಟ್ಟೆ. ಆದರೆ ಇಷ್ಟು ದಿನ ನನ್ನ ಡ್ಯೂಟಿ ಎಲ್ಲದಕ್ಕೂ ಅಡ್ಡ ಬಂದರೂ ಇವತ್ತು ಅದೇ ಡ್ಯೂಟಿ ನಿನ್ನನ್ನು ಭೇಟಿಯಾಗಲು ಸಹಾಯ ಮಾಡಿದ್ದು. ಹೀಗೆ ಹೇಳುತ್ತಾ ಹೋದರೆ ತುಂಬ ಇದೆ. ಸದ್ಯಕ್ಕೆ ಇಷ್ಟು ಸಾಕು. ಹೇಗೂ ನಾಳೆ ಮದುವೆಯಾದ ಮೇಲೆ ಮಾತನಾಡಲು ವಿಷಯಗಳು ಬೇಕು ತಾನೇ. ಆದಷ್ಟು ಬೇಗ ಅಮ್ಮನಲ್ಲಿ ನಮ್ಮಿಬ್ಬರ ಬಗ್ಗೆ ಹೇಳಬೇಕು. ಮೊದಲು ಅಷ್ಟೊಂದು ಶ್ರೀಮಂತರ ಮಗಳು ಬೇಡ ಎನ್ನುತ್ತಾಳೆ. ಆದರೆ ನಾನು ಒಪ್ಪಿಸುತ್ತೇನೆ ಅವರನ್ನು. ಅವರ ಒಪ್ಪಿಗೆ ಸಿಕ್ಕಿದ ಮರುದಿನ ನಿಮ್ಮ ಮನೆಗೆ ಹೆಣ್ಣು ಕೇಳಲು ಬರುತ್ತೇವೆ. ಸೊ ವೆಯ್ಟ್ ಫಾರ್ ಮೀ ಸಿಂಚು ಅನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟು ನಿನ್ನ ಮನಸ್ಸಿಗೆ ಏನು ಬೇಕು ಅದರ ಬಗ್ಗೆ ಮಾತ್ರ ಯೋಚಿಸು. ಅದು ಬಿಟ್ಟು ಪಿಯೂಷ್ ನಿಜವಾಗಿಯೂ ಈಗ ಹೇಳಿದ್ದೆಲ್ಲ ನಿಜವಾ? ನಿಜವಾದರೂ ನಾನ್ಯಾಕೆ ಅವನನ್ನು ಒಪ್ಪಬೇಕು? ನಾನು ಒಪ್ಪಿದರೂ ಮನೆಯಲ್ಲಿ ಮಾಮ್, ಡ್ಯಾಡ್, ಅಖಿಲ್ ಒಪ್ಪುತ್ತಾರಾ? ಹೀಗೆ ಪ್ರಶ್ನೆಗಳಾಗಿ ಉಳಿಯುವ ವಿಷಯಗಳ ಬಗ್ಗೆ ಯೋಚಿಸಬೇಡ. ಆ ದೇವರು ಮತ್ತು ಜೀವನ ಎರಡೂ ನಮ್ಮ ಪ್ರೀತಿಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದೆ. ಹಾಗಾಗಿ ಮುಂದೆ ಏನಿದ್ದರೂ ನಮ್ಮಿಬ್ಬರ ಮದುವೆ ಅಷ್ಟೇ ಅನ್ನುತ್ತಾ ಅವಳನ್ನು ಗಟ್ಟಿಯಾಗಿ ಮತ್ತೊಮ್ಮೆ ಆಲಿಂಗಿಸಿ ಇನ್ನೂ ಮೌನವಾಗಿರುವವಳನ್ನು ಗಮನಿಸಿ ನೋಡು, ಇಷ್ಟೆಲ್ಲ ಹೇಳಿದ ಮೇಲೂ ಗೊಂಬೆಯ ಹಾಗೆ ಸುಮ್ಮನೆ ನಿಂತರೆ ಆಗಲೇ ಹೇಳಿದೆನಲ್ಲ, ಈ ಸ್ಟಾರ್ ಹೋಟೆಲ್ ನೋಡಿ ಮದುವೆಯಾದ ಮೇಲೆ ನಮ್ಮ ಫಸ್ಟ್ ನೈಟ್ ಇದೇ ಹೋಟೆಲಲ್ಲಿ ಎಂದು ಮೊದಲೇ ಡಿಸೈಡ್ ಮಾಡಿದ್ದೆ. ಈಗ ಡೈರೆಕ್ಟ್ ರೂಮ್ ಬುಕ್ ಮಾಡುತ್ತೇನೆ ನೋಡು, ನಿನಗೆ ಓಕೆ ತಾನೇ ಎಂದು ಕಷ್ಟೊಡೆದು ಹೇಳಿದವನ ರೀತಿಗೆ ನಾಚಿಕೊಂಡವಳು ಅವನ ಎದೆಗೆ ಒರಗಿ ಈಡಿಯಟ್, ಸ್ಟುಪಿಡ್, ಐ ಹೇಟ್ ಯು ಅನ್ನುತ್ತಾ ತಲೆ ಎತ್ತಿ ಅವನನ್ನು ನೋಡಿ ಇಷ್ಟೆಲ್ಲ ಶಾಕ್ ನ್ಯೂಸ್ ಹೇಳಿ ನಗು ಎಂದರೆ ಹೇಗೆ ನಗಲಿ? ನನಗೆ ಈಗಲೂ ನಾನು ಪ್ರೀತಿಸಿದ ಪಿಯು ನನ್ನ ಬಳಿ ಬಂದು ಹೀಗೆಲ್ಲ ಮಾತನಾಡಿ ಮುದ್ದು ಮಾಡಿದನಾ? ಇದೆಲ್ಲ ಕನಸಲ್ಲ ತಾನೇ ಎನ್ನುವ ಆಘಾತದಲ್ಲೇ ಇದ್ದೇನೆ. ನೀನು ನೋಡಿದರೆ ಹೌದು, ಎರಡು ಮನೆಯಲ್ಲಿ ಮಾತನಾಡದೆ ನನ್ನ ಜೊತೆ ಫಸ್ಟ್ ನೈಟ್ ಪ್ಲ್ಯಾನ್ ಮಾಡಿದ್ದೀಯಲ್ಲ, ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಂತ ಅವನ ಎದೆಯ ಮೇಲೆ ಬೆರಳಾಡಿಸುತ್ತಾ ಕೇಳಿದವಳ ವರಸೆಗೆ ನಕ್ಕವನು ಅದೆಲ್ಲ ಸೀಕ್ರೆಟ್, ಹೇಳಬಾರದು ಮೇಡಮ್. ಈಗೇನು ನಾವಿಬ್ಬರೂ ಹೀಗೆಯೇ ಇಲ್ಲೇ ಇರುವ ಪ್ಲಾನಾ ಹೇಗೆ? ಐ ಆಮ್ ಆನ್ ಡ್ಯೂಟಿ ಕಣಮ್ಮ. ಈಗಾಗಲೇ ನಮ್ಮವರಿಂದ ಕಾಲ್ ಬರಬೇಕಿತ್ತು. ಮೇ ಬಿ ಎಲ್ಲ ಮಾಡೆಲ್ಸನ್ನು ಕಣ್ಣು ಬಾಯಿ ಬಿಟ್ಟು ನೋಡುವುದರಲ್ಲಿ ಬ್ಯುಸಿ ಇರಬೇಕು. ಬಾ ಕೆಳಗಡೆ ಹೋಗೋಣ ಅಂತ ಅವಳನ್ನು ದೂರ ಸರಿಸಲು ನೋಡಿದರೆ ಅವಳು ಇನ್ನಷ್ಟು ಅವನಿಗೆ ಅಂಟಿಕೊಂಡು ನಿಂತು 1 ನಿಮಿಷ ಹೀಗೆಯೇ ಇರೋಣ ಪ್ಲೀಸ್ ಎಂದವಳನ್ನು ತಬ್ಬಿಕೊಂಡು ಅವಳ ನೆತ್ತಿಯ ಮೇಲೆ ಮುತ್ತಿಟ್ಟನು. ನಿಮಿಷಗಳ ಬಳಿಕ ದೂರ ಸರಿದು ಹೋಗೋಣ ಎಂದವಳ ಕೈಯಲ್ಲಿ ತನ್ನ ಕೈ ಬೆರೆಸಿ ಇಷ್ಟು ದಿನ ನಿನ್ನನ್ನು ನೋಯಿಸಿದ್ದಕ್ಕೆ ಸಾರಿ ಸಿಂಚು, ಐ ಲವ್ ಯು ಅನ್ನುತ್ತಾ ಅವಳ ಮೂಗಿನ ಮೇಲೆ ಪುಟ್ಟ ಮುತ್ತಿಟ್ಟರೆ ಅವಳು ನಸುನಗುತ್ತಾ ಲವ್ ಯು ಟು ಪಿಯು, ಹೋಗು ನೀನು ಡ್ಯೂಟಿ ಮಾಡು, ನಾನು ಮನೆಗೆ ಹೋಗುತ್ತೇನೆ ಎಂದವಳನ್ನೇ ಆಶ್ಚರ್ಯದಲ್ಲಿ ನೋಡುತ್ತಾ ಆರ್ ಯು ಸೀರಿಯಸ್ ಸಿಂಚು? ಐ ಮೀನ್ ನಿನ್ನ ಫ್ಯಾಷನ್ ಶೋ ಹುಚ್ಚಿನ ಬಗ್ಗೆ ಅಖಿಲ್ ಆವತ್ತೊಮ್ಮೆ ಭೇಟಿಯಾಗಿದ್ದಾಗ ಹೇಳಿದ್ದ. ಈಗ ಶೋ ನೋಡದೆ ಮನೆಗೆ ಹೋಗುತ್ತಿದ್ದೇನೆ ಎನ್ನುತ್ತಿದ್ದೀಯಲ್ಲ, ಆರ್ ಯು ಓಕೆ ಎಂದಾಗ ಹಾಂ, ಐ ಆಮ್ ಫುಲ್ ಓಕೆ ಪಿಯು. ಫ್ಯಾಷನ್ ಶೋ, ಫ್ರೆಂಡ್ಸ್ ಇದೆಲ್ಲ ನಾನು ನಿನ್ನ ಪ್ರೀತಿಯನ್ನು ಮರೆಯಲು ಆಯ್ಕೆ ಮಾಡಿದ ದಾರಿಗಳು. ಈಗ ಅದರ ಅವಶ್ಯಕತೆ ಇಲ್ಲ. ಅದಲ್ಲದೆ ವರ್ಷಗಳ ಬಳಿಕ ಸಿಕ್ಕ ಖುಷಿಯನ್ನು ಆ ಸದ್ದು ಗದ್ದಲದಲ್ಲಿ ಯಾರನ್ನೋ ನೋಡುತ್ತಾ ಕಳೆಯಲು ಇಷ್ಟವಿಲ್ಲ. ಸೊ ನಾನು ಮನೆಗೆ ಹೋಗುತ್ತೇನೆ ಎಂದವಳ ಕೈ ಹಿಡಿದು ಲಿಫ್ಟ್ ಒಳಗಡೆ ಹೋಗಿ ಕಾರನ್ನು ಪಾರ್ಕಿಂಗ್ ಮಾಡಿದ್ದಲ್ಲಿಗೆ ಬಂದರು. ಕಾರನ್ನು ಅನ್ಲಾಕ್ ಮಾಡಿ
ಡೋರ್ ತೆಗೆದವಳ ಕೈ ಹಿಡಿದು, ಈಗೆಲ್ಲ ನಡೆದುದರ ಬಗ್ಗೆ ತುಂಬ ಓವರ್ ಆಗಿ ಥಿಂಕ್ ಮಾಡಿ ಕಣ್ಣೀರು ಹಾಕಬೇಡ. ಜಸ್ಟ್ ಗೋ ವಿತ್ ಫ್ಲೋ ಅಂಡ್ ಎಂಜಾಯ್ ದಿಸ್ ಮೂಮೆಂಟ್ ಅಷ್ಟೇ ಅನ್ನುತ್ತಾ ಅವಳನ್ನು ಆಲಂಗಿಸಿ ನಗುತ್ತಾ ಬೀಳ್ಕೊಟ್ಟು ಶೋ ನಡೆಯುತ್ತಿದ್ದಲ್ಲಿಗೆ ಬಂದನು. ಕಾರಿನಲ್ಲಿ ಕುಳಿತವಳ ಮೈ ಮನಸ್ಸು ಅಕ್ಕಿಯಂತಾಗಿತ್ತು. ಪಿಯೂಷ್ ಮಾತು ಹಾಗೂ ಅವನೊಂದಿಗೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ಖುಷಿಯಲ್ಲೇ ಮನೆ ಸೇರಿದ್ದಳು. ಮನೆಯೊಳಗಡೆ ತಾಯಿ ಮತ್ತು ನಿವೇದಿತಾ ಮಾತನಾಡುತ್ತಾ ಕುಳಿತಿರುವುದನ್ನು ನೋಡಿ ಅವರತ್ತ ಓಡಿದವಳೆ ತಾಯಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಮಮ್ಮಿ, ಐ ಆಮ್ ವೆರಿ ವೆರಿ ಹ್ಯಾಪಿ ಟುಡೇ ಅನ್ನುತ್ತಾ ಅವರ ಕೆನ್ನೆಗೆ ಮುತ್ತಿಟ್ಟು ನಿವೇದಿತಾ ಮೈಮೇಲೆ ಬಿದ್ದು ಅವಳನ್ನು ತಬ್ಬಿಕೊಂಡು ಮುತ್ತಿಟ್ಟಳು. ತಾಯಿ ಮಗಳು ಆಶ್ಚರ್ಯದಿಂದ ಅವಳತ್ತ ನೋಡಿದರೆ ಅವಳು ನಗುತ್ತಾ ಮಹಡಿ ಏರಿ ತನ್ನ ಕೋಣೆಯತ್ತ ಓಡಿದಳು. ಅವಳು ಹೋಗಿರುವುದು ಫ್ಯಾಷನ್ ಶೋಗೆ ತಾನೇ ನಿವಿ. ಎಲ್ಲೋ ಅವಳಿಷ್ಟದ ಬಟ್ಟೆ ಸಿಕ್ಕಿರಬೇಕು, ಅದಕ್ಕೆ ಕೋತಿಯ ಹಾಗೆ ಆಡುತ್ತಿದ್ದಾಳೆ ಎಂದ ತಾಯಿಯ ಮಾತಿಗೆ ನಕ್ಕ ನಿವೇದಿತಾ ಮನಸ್ಸಲ್ಲೇ, ಬಟ್ಟೆ ಸಿಕ್ಕಿದ್ದಕ್ಕೆ ಅವಳಿಷ್ಟು ಖುಷಿಯಾಗಿರಲು ಸಾಧ್ಯವಿಲ್ಲ, ಬೇರೆ ಏನಾದರೂ ಅಂತ ಯೋಚಿಸುತ್ತಾ ಕುಳಿತವಳ ಕೈಯಲ್ಲಿ ಪಾಟೀಲ್ ತಂದ ಹಣ್ಣುಗಳಿರುವ ತಟ್ಟೆ ಇಟ್ಟ ರಜನಿ ಅವಳಿಗೆ ತಿನ್ನುವಂತೆ ಹೇಳಿದರು. ಸಾಮ್ರಾಟ್ ಮೂಲಕ ತಂಗಿ ಮತ್ತು ಪಿಯೂಷ್ ಬಗ್ಗೆ ತಿಳಿದ ಅಖಿಲ್ ಆದಷ್ಟು ಬೇಗ ಇಬ್ಬರಲ್ಲೂ ಮಾತನಾಡಬೇಕೆಂದು ತನ್ನ ಗೆಳೆಯರಿಗೆ ಕರೆ ಮಾಡಿ ಯಾವಾಗಲೂ ಅವರು ಭೇಟಿಯಾಗುವ ಜಾಗಕ್ಕೆ ಕರೆತಂದನು. ಸಚಿನ್ ಶಾಪಿಂಗ್ ಮಾಲಲ್ಲಿದ್ದ ಫುಡ್ ಕೋರ್ಟ್ ಬಳಿ ಮೂವರು ಸೇರಿ ಬೆಳಿಗ್ಗೆಯ ಸಮಯವಾದ್ದರಿಂದ ಅಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಅಲ್ಲೇ ಒಂದು ಟೇಬಲ್ ಪಕ್ಕ ಕುಳಿತರು. ಗೆಳೆಯರು ಏನಾದರೂ ಕೇಳುವ ಮೊದಲು, ನಿಮಗಿಬ್ಬರಿಗೂ ಪಿಯೂಷ್ ಸಿಂಚುವನ್ನು ಪ್ರೀತಿಸುತ್ತಿರುವ ವಿಷಯ ಗೊತ್ತಿತ್ತಾ ಎಂದ. ಅವನ ಧ್ವನಿಯಲ್ಲಿದ್ದ ಗಂಭೀರತೆಯನ್ನು ನೋಡಿದ ಇಬ್ಬರು ಗಾಬರಿಯಲ್ಲಿ ಮುಖ ನೋಡಿಕೊಂಡರು. ಇದನ್ನು ಗಮನಿಸಿದ ಅಖಿಲ್, ದಟ್ ಮೀನ್ಸ್ ನಿಮ್ಮಿಬ್ಬರಿಗೂ ವಿಷಯ ಗೊತ್ತಿತ್ತು ಅಲ್ವಾ ಎಂದು ಕೋಪದಲ್ಲಿ ಕೇಳಿದವನ ಹೊರಸಿಗೆ ಹೆದರಿದರೂ ಅಖಿಲ್ ಕಾಮ್ ಡೌನ್. ನನಗೆ ಪಿಯೂಷ್ ಸಿಂಚನಾಳ ನಡುವೆ ಏನೋ ನಡೆಯುತ್ತಿದೆ ಎನ್ನುವ ಡೌಟ್ ಇತ್ತು, ಆದರೆ ಅವರಿಬ್ಬರು ಪ್ರೀತಿಸುತ್ತಿದ್ದರು ಎನ್ನುವುದು ಕನ್ಫರ್ಮ್ ಮಾಡಿದ್ದು ವರ್ಷಗಳ ಬಳಿಕ ಇಲ್ಲಿಗೆ ಪೊಲೀಸ್ ಆಗಿ ಹಿಂದಿರುಗಿದ ಪಿಯೂಷ್. ಸಿಂಚು ಏನೋ ಟೈಮ್ ಪಾಸಿಗಾಗಿ ನನ್ನ ಪ್ರೀತಿಸಿದರೆ ನಾನು ನಿಜವಾಗಿಯೂ ಅವಳನ್ನು ಪ್ರೀತಿಸತೊಡಗಿದೆ. ಆದರೆ ಯಾವಾಗ ನನ್ನನ್ನು ಪ್ರೀತಿಸುತ್ತಾ ತನ್ನ ಮದುವೆ ಮಾವನ ಮಗ ಸಾಮ್ರಾಟ್ ಜೊತೆಗೆ ಫಿಕ್ಸ್ ಆಯಿತೆಂದು ಹೇಳಿದಳೋ ಅಂದೇ ಆ ಪ್ರೀತಿಗೆ ಎಳ್ಳು ನೀರು ಬಿಟ್ಟೆ. ನಂತರ ಇಲ್ಲಿರಲಾಗದೆ ಈ ಊರನ್ನೇ ಬಿಟ್ಟು ಹೋದೆ ಎಂದು ನನ್ನ ಮತ್ತು ಸಚಿನ್ ಬಳಿ ಹೇಳಿದ್ದ. ಇದನ್ನು ನಿನ್ನ ಬಳಿ ಹೇಳೋಣವೆಂದುಕೊಂಡೆವು, ಆದರೆ ಆಗಲೇ ಸಿಂಚು ಮತ್ತು ಸಾಮ್ರಾಟ್ ಮದುವೆ ತಯಾರಿ ನಡೆಯುತ್ತಿತ್ತು. ಮುಗಿದು ಹೋಗಿರುವ ವಿಷಯವನ್ನು ಕೆದಕುವುದು ಬೇಡವೆಂದು ಸುಮ್ಮನಾದೆವು. ಹೌದು, ಈ ಮಾತನ್ನು ಹೀಗ್ಯಾಕೆ ಕೇಳುತ್ತಿದ್ದೀಯಾ ಎಂದು ಗೊಂದಲದಲ್ಲಿ ಕೇಳಿದ ಗೆಳೆಯನಿಗೆ ಉತ್ತರಿಸಲು ಹೊರಟ ಅಖಿಲ್ ಮೊಬೈಲ್ ರಿಂಗಣಿಸಿತ್ತು. ಕರೆ ಸ್ವೀಕರಿಸಿ ತಾವಿದ್ದ ಫ್ಲೋರ್ ಬಗ್ಗೆ ಹೇಳಿ ಅವರಿಗಾಗಿ ಕಾಯುತ್ತಾ ಕುಳಿತರೆ ಸಚಿನ್ ಮತ್ತು ಚಾರ್ಲಿ ಏನು ನಡೆಯುತ್ತಿದೆ ಎನ್ನುವ ಗೊಂದಲದಲ್ಲಿದ್ದರು. ನಿಮಿಷಗಳ ಬಳಿಕ ಬಂದ ಸಾಮ್ರಾಟ್, ಸಿಂಚನ ಹಾಗೂ ಯೂನಿಫಾರ್ಮಲ್ಲಿರುವ ಪಿಯೂಷ್ನನ್ನು ನೋಡಿದ ಇಬ್ಬರಿಗೂ ಗಾಬರಿಯಾದರೆ ಅಖಿಲ್ ನಗುತ್ತಾ ಅವರನ್ನು ತಮ್ಮ ಪಕ್ಕದಲ್ಲೇ ಇದ್ದ ಕುರ್ಚಿಯಲ್ಲಿ ಕೂರಲು ಹೇಳಿ, ಸಿಂಚು ಅಂಡ್ ಪಿಯೂಷ್, ನಿಮ್ಮಿಬ್ಬರ ಪ್ರೀತಿಯ ಬಗ್ಗೆ ತಿಳಿಯಿತು. ಸಾಮ್ರಾಟ್ ಆಗಲೇ ಎಲ್ಲವನ್ನು ನನ್ನಲ್ಲಿ ಹೇಳಿದ್ದಾನೆ. ಸಿಂಚು, ನೀನು ನನಗೆ ತಂಗಿ. ಲೋ, ಆ ಮಾಡೆಲ್ ಹಾಕಿದ ಡ್ರೆಸ್ ಎಟ್ ಎನಿ ಕಾಸ್ಟ್ ನನಗೆ ಬೇಕು. ಶಾಪಿಂಗ್ ಹೋಗೋಣ ಬಾರೋ, ಈ ಬಾರಿಯ ಫ್ಯಾಷನ್ ಶೋಗೆ ತುಂಬ ಸೆಲೆಬ್ರಿಟಿ ಬರುತ್ತಿದ್ದಾರೆ, ಪ್ಲೀಸ್ ನನ್ನ ಜೊತೆ ನೀನು ಬಾ. ಹೀಗೆ ನಿನ್ನೆಲ್ಲ A to Z ಕೆಲಸಕ್ಕೆ ಈ ಅಣ್ಣ ಅಖಿಲ್ ಬೇಕು. ಆದರೆ ನಿನ್ನ ಪರ್ಸನಲ್ ಲೈಫ್ ಬಗ್ಗೆ ಶೇರ್ ಮಾಡಲು ಈ ಅಣ್ಣ ಬೇಡ ಅಲ್ವಾ ಅಂತ ಏನೋ ಹೇಳಲು ಹೊರಟವಳನ್ನು ತಡೆದ ಅಖಿಲ್, ಪ್ಲೀಸ್ ಏನು ಹೇಳಬೇಡ. ವರ್ಷಗಳ ಹಿಂದೆ ನಿನಗೆ ಅಣ್ಣನಲ್ಲಿ ಹೇಳಬೇಕನಿಸದ ವಿಷಯದ ಬಗ್ಗೆ ಈಗ ಮಾತ್ಯಾಕೆ? ಇನ್ನು ನೀನು ಪಿಯು ಕಾಲೇಜು ದಿನಗಳಲ್ಲಿ ಒಮ್ಮೆಯಾದರೂ ನಾವು ಶ್ರೀಮಂತರು ಅಂತ ನಾನು, ಸಚಿನ್, ಚಾರ್ಲಿ ಆಗಲಿ ನಿನ್ನೆದುರು ತೋರಿಸಿಕೊಂಡಿದ್ದೇವಾ? ನಿನ್ನ ಬಳಿ ಕಾರ್ ಬೈಕ್ ಇಲ್ಲದಿದ್ದರೂ ನನ್ನ ಕಾರಿನ ಫ್ರಂಟ್ ಸೀಟಲ್ಲಿ ನಿನ್ನನ್ನು ಕೂರಿಸಿಕೊಂಡು ಊರೂರು ಅಲೆಯುತ್ತಿದ್ದೆವು. ಒಮ್ಮೆಯೂ ನೀನು ಬಡವ ಎನ್ನುವುದು ನಮ್ಮ ಮಾತಲ್ಲಿ ಬಂದಿದೆಯಾ? ಎಷ್ಟೋ ಬಾರಿ ನೀನು ಪಾರ್ಟ್ ಟೈಮ್ ಕೆಲಸ ಮಾಡುವುದನ್ನು ನೋಡಿ ನಾವು ಹಣ ಸಹಾಯ ಮಾಡುತ್ತೇವೆ ಎಂದರೂ ನೀನು ಬೇಡವೆಂದೆ. ಆದರೆ ಯಾವತ್ತೂ ಆ ಕೆಲಸ, ನಿನ್ನ ಬಡತನ ಯಾವುದೂ ನಮ್ಮ ಗೆಳೆತನದ ನಡುವೆ ಬರಲಿಲ್ಲ. ಆಗಿರುವಾಗ ನನ್ನ ತಂಗಿಯನ್ನು ಪ್ರೀತಿಸಿದವನು, ಅವಳು ಶ್ರೀಮಂತೆ, ಅವಳಿಗೆ ಹಣದ ಅಹಂಕಾರವಿದೆ, ಟೈಮ್ ಪಾಸಿಗಾಗಿ ನನ್ನಂತಹ ಬಡವನನ್ನು ಪ್ರೀತಿಸುತ್ತಾಳೆ ಅಂತೆಲ್ಲ ಹೇಗೆಂದುಕೊಂಡೆ?
ಬಿಡು, ಅದು ನಿನ್ನ ಸ್ವಂತ ಅಭಿಪ್ರಾಯ. ಆ ದಿನಗಳಲ್ಲಿ ಒಮ್ಮೆ ನೀನು ಸಿಂಚು ಬಗ್ಗೆ ನನ್ನಲ್ಲಿ ಕೇಳಿದಿದ್ದರೆ ನೀವಿಬ್ಬರು ದೂರಾಗುತ್ತಲೇ ಇರಲಿಲ್ಲ. ನನ್ನ ಬೆನ್ನ ಹಿಂದೆ ನೀವಿಬ್ಬರು ಪ್ರೀತಿಸಿದ್ದಕ್ಕೆ ನನಗೆ ಬೇಸರವಾಗಲಿಲ್ಲ. ಬದಲಾಗಿ ಆ ವಿಷಯವನ್ನು ನನ್ನಿಂದ ಮುಚ್ಚಿಟ್ಟು ಇಷ್ಟು ವರ್ಷಗಳು ನೋವನ್ನು ಅನುಭವಿಸಿದ್ದೀರಲ್ಲ, ಅದಕ್ಕೆ ಬೇಸರವಾಗುತ್ತಿದೆ. ಇನ್ನು ಸಾಮ್ರಾಟ್ ಮತ್ತು ಸಿಂಚು ಮದುವೆ ಮಾಮ್ ಡ್ಯಾಡ್ ಡಿಸೈಡ್ ಮಾಡಿದ್ದು ಬಿಟ್ಟರೆ ಇವತ್ತಿಗೂ ಅವರಿಬ್ಬರು ಸಂಬಂಧಿಗಳಾದರೂ ಬೆಸ್ಟ್ ಫ್ರೆಂಡ್ ಅಷ್ಟೇ. ಇದಿಷ್ಟು ಪಿಯು ನಿನಗೆ ಹೇಳಬೇಕಿತ್ತು. ಹಾಗೆಯೇ ನಿಮ್ಮಿಬ್ಬರನ್ನು ಇಲ್ಲಿಗೆ ಕರೆದ ವಿಷಯ. ವಾಟ್ ನೆಕ್ಸ್ಟ್? ಇಬ್ಬರ ನಡುವೆ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿದೆಯಾ ಅಥವಾ ಅನ್ನುತ್ತಾ ಇಬ್ಬರತ್ತಲೂ ನೋಡಿದಾಗ ಪಿಯೂಷ್ ವಾರಗಳ ಹಿಂದೆ ಫ್ಯಾಷನ್ ಶೋ ಅಲ್ಲಿ ಸಿಂಚನ ಹಾಗೂ ಅವನು ಭೇಟಿಯಾಗಿ ಇಬ್ಬರ ನಡುವೆಯಾದ ಮಾತುಕತೆಯನ್ನು ಅವರಲ್ಲಿ ಹೇಳಿ ನಮ್ಮಿಬ್ಬರ ನಡುವೆ ಇದ್ದ ಮನಸ್ತಾಪಗಳೆಲ್ಲ ಸರಿಯಾಗಿದೆ. ಸಾಮ್ರಾಟ್, ಮುಂದೆ ನಮ್ಮ ವಿಷಯ ಇಬ್ಬರ ಮನೆಗಳಲ್ಲಿಯೂ ಹೇಳಿ ಅವರ ಒಪ್ಪಿಗೆ ಪಡೆದ ಮೇಲೆ ಇಬ್ಬರು ಮದುವೆಯಾಗಬೇಕೆಂದಿದ್ದೇವೆ ಎಂದವನ ಮಾತಿನಿಂದ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಎಲ್ಲರನ್ನೂ ಗಮನಿಸಿದ ಪಿಯೂಷ್, ಐ ಆಮ್ ಸಾರಿ ಗೈಸ್, ಮುಖ್ಯವಾಗಿ ಸಾಮ್ರಾಟ್, ನಿನ್ನಲ್ಲಿ ಕ್ಷಮೆ ಕೇಳಬೇಕು. ಆಗಲೇ ನಿನಗೆಲ್ಲ ವಿಷಯ ತಿಳಿದಿದೆ. ಪುನಃ ಅದನ್ನೇ ಹೇಳುವುದಿಲ್ಲ ಬಿಡು. ಹೌದು, ನಾವಿಬ್ಬರೂ ನಮ್ಮ ಪ್ರೀತಿಯನ್ನು ನಿನ್ನಿಂದ ಮುಚ್ಚಿಟ್ಟು ತಪ್ಪು ಮಾಡಿದೆವು. ಆದರೆ ಆಗೆಲ್ಲ ಗೆಳೆಯನ ತಂಗಿಯನ್ನು ಪ್ರೀತಿಸಿ ತಪ್ಪು ಮಾಡುತ್ತಿದ್ದೇನಾ? ಅಥವಾ ಅದಲ್ಲದೆ ಅವರು ಶ್ರೀಮಂತರು. ಅಖಿಲಿಗೆ ನನ್ನ ಜೀವನದ ಬಗ್ಗೆ ನಾನೊಬ್ಬ ಹುಟ್ಟು ಬಡವ, ಸೋ ಆ್ಯಂಡ್ ಸೋ ಪೂರ್ತಿಯಾಗಿ ಗೊತ್ತಿತ್ತು. ಎಲ್ಲಾದರೂ ಈ ಪ್ರೀತಿಯ ಬಗ್ಗೆ ಹೇಳಿ ನನ್ನನ್ನು ನೀವು ಕೀಳಾಗಿ ನೋಡಿದರೆ ಎನ್ನುವ ಹಿಂಜರಿಕೆಯೇ ಈ ಪ್ರೀತಿಯನ್ನು ನಿಮ್ಮೆಲ್ಲರಿಂದ ಮುಚ್ಚಿಡಲು ಕಾರಣ. ಪುನಃ ಅದೇ ವಿಷಯಗಳನ್ನು ಹೇಳಲು ನನಗಿಷ್ಟವಿಲ್ಲ ಸಾಮ್ರಾಟ್. ಸಿಂಚುವನ್ನು, ಅವಳ ಪ್ರೀತಿಯನ್ನು ತ್ಯಜಿಸಿ ಊರೇನು ಬಿಟ್ಟು ಹೋದೆ. ಆದರೆ ಅವಳೊಂದಿಗಿನ ನೆನಪುಗಳು ಎಂದ ಒಮ್ಮೆಲೆ ಅವನ ಗದ್ಗದಿತವಾದ ಧ್ವನಿಯನ್ನು ಕೇಳಿ ಎಲ್ಲರಿಗೂ ಗಾಬರಿಯಾದರೆ ಕಣ್ಣಂಚಲ್ಲಿದ್ದ ಕಣ್ಣೀರನ್ನು ತೊಡೆದುಕೊಂಡವನನ್ನು ಪಕ್ಕದಲ್ಲೇ ಕುಳಿತ ಚಾರ್ಲಿ ಸಮಾಧಾನಿಸಿದನು. ಈ ಕತೆ ಇನ್ನು ಮುಂದುವರಿಯುವುದು. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.